ಬಾರ್ಲ ಮೂಲಂಗಿ ಏನ್ಲ ಇವತ್ತು ಸ್ಯಾನೆ ಖುಷಿಯಾಗಿದ್ಯಾ? ಎಂತರ ಸಿನಿಮಾ ಏನಾದ್ರೂ ನೋಡ್ಕೊಂಡು ಬಂದೇನ್ಲ? ಇಲ್ಲ ಕಣೋ, ನಾನಿನ್ನು ಆ ಸಿನಿಮಾ ನೋಡ್ಲೇ ಇಲ್ಲ ನೋ. ಲೇ ಬೇಕು ನನ್ನ ಮಗನೇ. ಅಲ್ಲ ಕಳ್ಳೆ, ಕಾಂತಾರ ಸಿನಿಮಾ ಕನ್ನಡದ ಕೀರ್ತಿ ಕಳ್ಳೆ. ಕಾಂತಾರ ಸಿನಿಮಾನ ಜಗತ್ತೇ ನೋಡಿ ಖುಷಿ ಪಡ್ತಿದೆ, ಅಂತದ್ರಲ್ಲಿ ಇನ್ನೂ ನೋಡಿಲ್ವಲ್ಲ ನೀನು? ನಾನಾಗ್ಲೇ 3 ಕೀತ ನೋಡ್ಕೊಂಡು ಬಂದೆ ಕಳ್ಳ. ನಂಗೂ ನೋಡ್ಬೇಕಂತ ಆಸೆ ಕಣೋ. ಎಲ್ಲಿ ನನ್ನ ಮೈಯಾಗೋ ದೈವ ಬರುತ್ತೋ ಅಂತ ಭಯ ಪಟ್ಟು ಹೋಗಿಲ್ಲ. ನೀ ಬೆಂಡಾಗಿರೋ ಬದ್ನೇಕಾಯಿ ನನ್ನ ಮಗನೇ. ಸಿಕ್ಕವ್ರ ಮೈ ಮೇಲೆ ಬರೋಕೆ ದೆವ್ವ ಅಲ್ಲ ಕಳ್ಳ, ದೈವ. ನೀನ್ ಯಾಕ್ಲೆ ಅದಕ್ಕೆಲ್ಲ ಭಯ ಪಡ್ತಿದ್ಯಾ? ಹಣ ಕಾಂತಾರ ಸಿನಿಮಾ ನೋಡುವಾಗ ಮೈ ಮೇಲೆ ಬಂದ ದೈವ ಅಂತ ದಿನಾಲು ಸುದ್ದಿ ಬರ್ತಿಲ್ವಾ, ಅದಕ್ಕೆ ನನಗೂ ಭಯ. ಸರಿಯಾಗಿ ಕೇಳಿಸ್ಕೊಳ್ಳಲ್ಲ. ಇಲ್ಲಿ ಕರಾವಳಿ ಭಾಗದಲ್ಲಿ ದೈವಕ್ಕೆ ತುಂಬಾ ಶಕ್ತಿ ಇದೆ ಕಳ್ಳ. ಅಲ್ಲಿ ದೈವ ಅನ್ನೋದು ಆ ಭಾಗದ ನೆಲಕ್ಕೆ ಒಂದು ಶಕ್ತಿ. ಆ ಶಕ್ತಿ ಕರಾವಳಿ ಭಾಗ ಬಿಟ್ಟು ಇನ್ನೆಲ್ಲೂ ಬರೋದಿಲ್ಲ ಕಳ್ಳ. ಈ ಉತ್ತರ ಕರ್ನಾಟಕಕ್ಕೂ ದೈವಕ್ಕೂ ಅದೇನ್ ಸಂಬಂಧ ಅಂತ ಗೊತ್ತಿಲ್ಲ ಕಳ್ಳೆ. ಅಲ್ಲಿ ಜನಕ್ಕೆ ದೈವ ಬಂದಿದೆ ಅಂದ್ರೆ ನಾನು ನಂಬೋದಿಲ್ಲ. ನನ್ಗ್ಯಾಕೋ ಇದು ಸೂ ಫ್ರಮ್ ಸೋ ಅಂತ ಅನ್ನಿಸ್ತಿದೆ ಕಳ್ಳೆ. ನಂಗದೆಲ್ಲ ಏನು ಗೊತ್ತಿಲ್ಲ ನಾವು. ಈ ದೇವ್ರು ದೈವ ಬಂದಿರೋದು ನೋಡ್ಬಿಟ್ಟು ಸಿನಿಮಾ ನೋಡಕ್ಕೆ ಭಯ ಆಗ್ತಿದೆ. ಹಾಗಿದ್ರೆ ಒಂದು ಕೆಲಸ ಮಾಡೋಣ ಕಳ್ಳೆ, ನಡಿಲ ಇಬ್ರು ಮ್ಯಾಟ್ನಿ ಶೋ ನೋಡಕ್ ಹೋಗೋಣ. ನಾನು ನಿನ್ ಜೊತೆನು ಕೂತು ಸಿನಿಮಾ ನೋಡ್ತೀನಿ, ನಿನ್ನ ಮೈಯಾಗೆ ಅದ್ ಹೆಂಗ್ ದೈವ ಬರುತ್ತೆ ಅಂತ ನೋಡ್ತೀನಿ. ಒಂದು ವೇಳೆ ಬಂತು ಅಂದ್ರೆ ಏನ್ ಮಾಡ್ತೀವಿ ನಾವು? ಏನಿಲ್ಲ ಕಳ್ಳ, ಎಡಗೈನಾಗೆ ಮೆಣಸಿನಕಾಯಿ ಹಿಡ್ಕೊಂಡೆ ಕುಂತಿರ್ತೀನಿ. ನಿನ್ನ ಮೈಯಾಗೆ ದೇವ್ರು ಬಂತು ಅಂತಂದ್ರೆ ಮೆಣಸಿನಕಾಯಿನ ಮುರಿದು ನಿನ್ನ ಮೂಗಿನಾಗೆ ತುರುಕ್ ಬಿಡ್ತೀನಿ ಕಳ್ಳ. ಆಗ ನಿನ್ನ ಮೈನಾಗೆ ಬಂದಿದ್ದು ದೇವ್ರೋ ದೆವ್ವನೋ ಅಥವಾ ನಾಡಕನೋ ಅಂತ ಗೊತ್ತಾಗ್ಬಿಡ್ತದೆ. ಅಲ್ಲಡೋ, ಅದೆಲ್ಲ ನಾಟಕ ಅನ್ನೋದಾದ್ರೆ ಇವರೆಲ್ಲ ಯಾಕೆ ಹಿಂಗಾಡ್ತಾರೆ? ಇವ್ರಿಗೆಲ್ಲ ಒಬ್ರೊಬ್ರಿಗೆ ಒಂದೊಂದು ಸಮಸ್ಯೆ ಕಳ್ಳ. ಕೆಲವ್ರಿಗೆ ಸಿನಿಮಾ ನೋಡೋದು ಬಿಟ್ಟು ನನ್ನ ನೋಡ್ಲಿ ಅಂತ ಹಂಗೆ ಮಾಡ್ತಿರ್ತಾರೆ. ಇನ್ನು ಕೆಲವರು ಮನೆಯಲ್ಲಿರುವ ಬಹುದೊಡ್ಡ ಸಮಸ್ಯೆಯನ್ನ ಇಲ್ಲಿ ರೂಪದಲ್ಲಿ ತೋರಿಸ್ತಾರೆ. ಇನ್ನು ಕೆಲವರಿಗೆ ಈ ಸೈಂಟಿಫಿಕ್ ಆಗಿ ಹೇಳ್ಬೇಕು ಅಂತಂದ್ರೆ ಅದೇನೋ ಎಫೆಕ್ಟ್ ಆಗ್ತದೆ ಅಂತ ಕಣಪ್ಪ. ಸಿನಿಮಾ ನೋಡಿದಾಗ ನಾವು ಅದರಲ್ಲಿ ತಲ್ಲೀಡನಾಗಿದ್ದೀನಿ ಅಂತ ಹೇಳಿ ಈ ಊರಲ್ಲಿ ತಮಟೆ ಸೌಂಡ್ ಕೇಳಿ ದೇವ್ರು ಬರಲ್ವಲ್ಲ, ಹಂಗೆ ಬಂದ್ಬಿಡ್ತದೆ. ಹಿಂಗಾಗಿ ನನಗೆ ಗೊತ್ತಿದ್ದಂಗೆ ನಿಂಗೆ ಅದು ಯಾವುದು ಸಮಸ್ಯೆ ಇಲ್ಲ. ಅದಕ್ಕೆ ನಡಿಲ ಕಾಂತಾರ ಸಿನಿಮಾ ನೋಡ್ಕೊಂಡು ಬರೋಣ. ಶಿವನೇ ಶಂಭುಲಿಂಗ.